ಪಿಯುಸಿ ಮೇಲೆ ಬಂದಾಗ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? ನನಗೆ ಔಟ್ ಆಫ್ ಸ್ಕೋರ್ ಮಾಡಬೇಕಂತಿತ್ತು. ನನಗಿಂತ ಹೆಚ್ಚು ನಮ್ಮ ಪೇರೆಂಟ್ಸ್ ಬಹಳ ಖುಷಿ ಪಡ್ತಿದ್ದಾರೆ. ನಮಗೆ 80 ಆದ್ರೆ ಸಾಕು ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ. ಡಿಮೋಟಿವೇಟ್ ಆಗೋದು ಯಾವುದು? ದಿನಾಚರಿ ಭಾಳ ಚೆನ್ನಾಗಿ ಇಟ್ಕೊಂಡಿದ್ಲ ಅವಳು. ಎಕ್ಸಾಮ್ನಲ್ಲಿ ಬಹಳ ಕಡಿಮೆ ಸ್ಕೋರ್ ಮಾಡಿದ್ದೆ. ಈಗ 96% ಆಗಿದೆ ಪಿಯುಸಿನಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಅವಳು 96 ಮಾಡಿದ್ದಳು ನೋಡಿ, ನನಗೆ ಭಾಳ ಖುಷಿ. ಈಗ ನೀವು ಅನ್ಕೊಂಡಿದ್ದಕ್ಕಿಂತ ಮಗಳು ಹೆಚ್ಚಿಗೆ ಮಾಡಿ. ಹೌದು ಸರ್ ಭಾಳ ಖುಷಿ ಆಗಿತ್ತು ಸರ್. ಫ್ಲಿಪ್ಬುಕ್ ಅಂತ. ಬೆಸ್ಟ್ ಹಾಬೀಸ್ ಯಾವುದು? ನನಗೆ ಸಿಂಗಿಂಗ್ ತುಂಬಾ. ನಾವು ಇಷ್ಟೊತ್ತನ ಸಂದರ್ಶನ ಮಾಡಿದ್ರೆ ಯಾರು ಕೂಡ ಈ ಮಾತು ನಮ್ಗೆ ಹೇಳಿಲ್ಲ. ಮಗಳ ಮೇಲೆ ಭಾಳ ಪ್ರೀತಿ. ಈ ನೀವು ಮಾಡಿದಂಥ ಕಾರ್ಯಕ್ರಮ ನಮಗೆ ಇದೊಂಥರ ಬೇರೆ ರೀತಿಯಲ್ಲೇ ಅನ್ನಿಸ್ತಾ ಇದೆ. ಇದು ಎಷ್ಟೋ ಜನರಿಗೆ ಒಂದು ಥರ ಮೋಟಿವೇಶನ್ ಸಿಗೋ ಥರ ಕಾಣ್ತಾ ಇದೆ. ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡುತ್ತೇವೆ. ವಿದ್ಯಾರ್ಥಿ ಬೆಳಕು ಸಂಚಿಕೆಯ ಹೊಸ ಅಧ್ಯಾಯ. ಇಂದಿನ ನಮ್ಮ ವಿದ್ಯಾರ್ಥಿನಿ ಶ್ರೀನಿಧಿ ರಾಜು ಪವಾರ್ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಶ್ರೀನಿಧಿ ರಾಜು ಪವಾರ್. ನಾನು ನನ್ನ ದ್ವಿತೀಯ PUCಯು ಬೇಸ್ PU ಕಾಲೇಜಲ್ಲಿ ಮುಗಿಸ್ಕೊಂಡಿದ್ದೀನಿ. ನಾನು ಔಟ್ ಆಫ್ 600 ಮಾರ್ಕ್ಸ್ 576 ಸ್ಕೋರ್ ಮಾಡಿದ್ದೀನಿ. ನಾನು 96% ಪಡೆದಿದ್ದೇನೆ. ನೀವು ಪಿಯುಸಿನಲ್ಲಿ 96% ಮಾಡಿದೆ ಅಂತ ಹೇಳ್ತಿದ್ದೆ ನಾನು. ಓಕೆ, ನೀವು 96% ಹಿಂದೆ ನಿಮ್ಮ ಕುಟುಂಬದ ಬಗ್ಗೆ ಯಾವ ಥರ ಖುಷಿ ಇದೆ ನೀವು ಮಾಡಿದಂಥ ಸ್ಕೋರ್ ಬಗ್ಗೆ? ನನಗಿಂತ ಹೆಚ್ಚು ನಮ್ಮ ಪೇರೆಂಟ್ಸ್ ಬಹಳ ಖುಷಿ ಪಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ಅದು ನನ್ನ ಹಾರ್ಡ್ ವರ್ಕ್ ಪೇ ಆಫ್ ಮಾಡಿದ್ರು. ನಮ್ಮ ಪೇರೆಂಟ್ಸ್ ಬಹಳ ಖುಷಿ ಪಡ್ತಿದ್ದಾರೆ. ಮೇಡಮ್, ಈಗ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ? ಅವರು ಒಂದು ಸಣ್ಣ ಪರಿಚಯ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಬೇಕು. ತಂದೆಯ ಹೆಸರು ರಾಜು ಪವಾರ್, ತಾಯಿ ರೂಪಾ ಪವಾರ್ ಹಾಗೂ ನಮ್ಮ ಅಣ್ಣನ ಹೆಸರು ರಾಹುಲ್ ಪವಾರ್. ಓಕೆ, ಬ್ರದರ್ ಏನು ಮಾಡ್ತಾರೆ? ಅವರು ಸ್ಟಡಿ ಇಲ್ಲ ಯಾವ ಥರ ಇದೆ? ಅವನು SDM ಕಾಲೇಜ್ ಅಂತ BE ಡಿಗ್ರಿ ಪಾಸ್ ಮಾಡಿದ್ದೀನಿ. ಓಕೆ, ನೀವು ಜಾಬ್ ಇದ್ದೀರಾ? ಅಷ್ಟು ಮುಂದೆ ಹೈಯರ್ ಸ್ಟಡಿ ಏನೋ ಮಾಡ್ತಿದ್ದೀರಾ? ಈಗ ಕರೆಂಟ್ಲಿ ಜಾಬ್ ಮಾಡ್ತಿದ್ದೀನಿ. ಜಾಬ್ ಬೆಂಗಳೂರಲ್ಲಿ ಜಾಬ್ ಮಾಡ್ತಾರೆ. ಓಕೆ ಮೇಡಮ್, ನಿಮ್ದೀಗ 96% ಬಗ್ಗೆ ಹೇಳಿದ್ರಿ ನಮಗೆ. ನಿಮ್ಮ ಸ್ಟಡಿ ಲೈಫ್, ನಿಮ್ಮ ಸ್ಕೂಲ್ ಲೈಫ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ. ನಿಮ್ಮ ಮೊದಲು ನಿಮ್ಮ ಸ್ಟಡಿ ಎಲ್ಲ 1ನೇ ಕ್ಲಾಸಿಂದ ಎಲ್ಲಿ ನಿಮ್ಮ ಸ್ಟಡಿ ಆಗಿದ್ದಿಲ್ಲ? ನಾನು ಫಸ್ಟ್ 10th ಓರಿಯೆಂಟಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದೇನೆ ಹಾಗೂ 11th ಮತ್ತು 12th ಬೇಸ್ PU ಕಾಲೇಜಲ್ಲಿ ಪಾಸ್ ಆಗ್ತೀನಿ. ಅಂದ್ರೆ ನಿಮ್ಗೆ 2 ಸ್ಕೂಲ್, 1ನೇ ಕ್ಲಾಸ್ 10ನೇ ಕ್ಲಾಸ್ ಮಟ್ಟ ಒಂದು ಸ್ಕೂಲು, ಆಮೇಲೆ PUC ಮಾತ್ರ ಒಂದು ಸ್ಕೂಲ್. ಓಕೆ, ನಿಮ್ಮ PUCನಲ್ಲಿ 96% ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಓಕೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಯಾವ ಥರ ಬರ್ತದೆ? ಈಗ ನೀವು ಹೈಯೆಸ್ಟ್ ಮಾರ್ಕ್ಸ್ ಮಾಡಿದ್ರೆ ಮೊದಲು ನಿಮ್ಮ ಎಜುಕೇಷನ್ಗೋಸ್ಕರ ನಿಮಗೆ ಯಾವ ಥರ ಮೋಟಿವೇಶನ್ ಆಗುತ್ತೆ? ಇದು ಆ್ಯಕ್ಚುಲಿ ನನಗೆ ತುಂಬ ಮೋಟಿವೇಶನ್ ಆಗ್ತದೆ. ಲೈಕ್ ಮೊದಲಿನಿಂದಲೇ ನಾನು ಟಾಪರ್ ಹಂಗೆ ಇದ್ದೀನಿ. ಸೊ 10th ಮಟ್ಟ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಮುಂದೆ ಹಂಗೆ ಮಾಡ್ಬೇಕಂತ ಇದ್ದೀನಿ. ಕಾನ್ಫಿಡೆನ್ಸ್ ಫುಲ್. ಈಗ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ಸ್ವಲ್ಪ ನಾವು ಹೇಳೋದಾದ್ರೆ ಯಾವ ಥರ ನಿಮ್ಮ ಟೀಚರ್ಸ್ ಎಲ್ಲ ನಿಮ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರು? ನಿಮ್ಮ ಸ್ಟಡಿನಲ್ಲಿ ಯಾವ ಥರದ ಹೆಲ್ಪ್ ಆಗಿತ್ತು? ನಿಮ್ಮ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಈ ಥರ ಏನಾದರೂ ಇತ್ತು ನಿಮ್ಮ ಸ್ಕೂಲ್ ಬಗ್ಗೆ? ನಮ್ಮ ಸ್ಕೂಲ್ ಓರಿಯೆಂಟಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಎಲ್ಲ ಟೀಚರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಬೇಸಿಕ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಆಗಿದ್ದೆ, ಆದರೆ ಒಬ್ಬರು ಟೀಚರ್ ಇದ್ದರು, ಜ್ಯೋತಿ ಟೀಚರ್. ಅವ್ರು ನನಗೆ 10th ಬಹಳ ಹೆಲ್ಪ್ ಮಾಡಿದ್ದಾರೆ. ಟ್ರಿಗ್ನೋಮೆಟ್ರಿ ಅವೆಲ್ಲ ಬಹಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಈಗ ನಿಮ್ಮ PUC ಮೇಲೆ ಬಂದಾಗ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವುದು? PUC ಹೇಳ್ಬೇಕಂದ್ರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿತ್ತು. ಟಫ್ ಸಬ್ಜೆಕ್ಟ್ ಮೇಡಮ್? ಹೌದು, ಟಫ್ ಸಬ್ಜೆಕ್ಟ್ ಹಂಗೆ ಹೇಳ್ಬೇಕಿದ್ರೆ ಫಿಸಿಕ್ಸ್ ಆಗಿತ್ತು. ಫಿಸಿಕ್ಸ್. ನಿಮಗೆ ಫಿಸಿಕ್ಸ್ ಅಲ್ಲಿ PUC ಮೇಲೆ ಎಷ್ಟು ಸ್ಕೋರ್ ಮಾಡಿದ್ರಾ? 95 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ. 100ಗೆ 95% ಮಾಡಿದ್ರಾ? ಓಕೆ, ನಿಮ್ಮ PUC ನಲ್ಲಿ ಬಂದಂಥ ಒಂದು ಸ್ವೀಟ್ ಮೆಮೊರೀಸ್ ಅದು ಅದೇ ಇಂಥ ಮೂಮೆಂಟ್ಸ್ ನಮ್ಗೆ ತುಂಬ ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವ ಥರ ಇದೆ? ಕಾಲೇಜಲ್ಲಿ ನನ್ನ ಬಹಳ ಫ್ರೆಂಡ್ಸ್ ಸಿಗ್ತಿದ್ರು. ಲೈಕ್ ತುಂಬ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ ನಾನು. ಎಲ್ಲರೂ ಸೇರಿ ಲಂಚ್ ಬ್ರೇಕ್ನಾಗ ಬಹಳ ಫನ್ ಮಾಡ್ತಿದ್ವಿ ಹಾಗೂ ಸಿಂಗಿಂಗ್ ಬಹಳ ಮಾಡ್ತಿದ್ವಿ. ನಮ್ಮ ಕ್ಲಾಸಸ್ ಈಚ್ 1.5 hour ಇರ್ತಿತ್ತು ಹಾಗೂ ಅದಾದ್ಮೇಲೆ 15 minutes ಹಂಗೆ ಬ್ರೇಕ್ ಇರ್ತಿತ್ತು. ಅವಾಗ ನಾವು ಎಲ್ಲ ಕ್ಲಾಸ್ ಸೇರಿ ಎಲ್ಲ ಫ್ಲೋರ್ ಹಂಗೆ ಬಂದು ಫನ್ ಮಾಡ್ತಿದ್ವಿ. ನಿಮಗೆ ಸ್ಟಡಿಯಲ್ಲಿ ಬಂದಾಗ ಈಗ ನಿಮ್ಮ PUC ಲೈಫಲ್ಲಿ ಒಂದು ಮೂಮೆಂಟ್ ನಮಗೆ ಇದು ಸ್ವಲ್ಪ ಭಾಳ ಟಫ್ ಆಯ್ತಪ್ಪ, ಆ ಟೈಮಲ್ಲಿ ನಾವು ಸ್ವಲ್ಪ ಡಿಮೋಟಿವೇಟ್ ಆದ ಯಾವ್ದು ಇರ್ಬೋದು? ಈಗ ನೀವು ನಮ್ಮ ಮಾರ್ಕ್ಸ್ ನೋಡಿದ್ರೆ ನೀವು ಇದು ಬಿಲೀವ್ ಮಾಡಲ್ಲ, ಆದರೆ ನಾನು ಮಿಟರ್ಮ್ನಲ್ಲಿ ಬಹಳ ಕಡಿಮೆ ಸ್ಕೋರ್ ಮಾಡಿದ್ದೆ. ಅವಾಗ ನಾನು ಮೇಲೆ ತುಂಬ ಹೋಪ್ಸ್ ಕಳ್ಕೊಂಡಿದ್ದೆ. ಆದರೂ ನಮ್ಮ ಸರ್
ಅದು ಎಕ್ಸಾಮ್ ಆದ್ಮೇಲೆ ಒಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಅವಾಗ ಸಿದ್ದು ಸರ್ ಅವ್ರು ನಮ್ಮ ಗೈಡ್ ಇದ್ರು. ಅವ್ರು ನಮಗೆ ಮೋಟಿವೇಟ್ ಮಾಡಿದ್ರು, ಹೇಳಿದ್ರು. ಅವ್ರು ನನಗೆ ನಂದು ಪೊಟೆನ್ಷಿಯಲ್ ನನಗೆ ತೋರಿಸ್ಕೊಂಡು ಕೊಟ್ಟರು. ಸೊ ನಮ್ಮ ಪೇರೆಂಟ್ಸು ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ನಮ್ಮ ಮೇಲೆ ಮತ್ತು ಕಾನ್ಫಿಡೆನ್ಸ್ ತಗೊಂಡು ಓದಿದ್ದೆ. ನಿಮ್ದು ಈ ಸ್ಟಡಿ ಲೈಫಲ್ಲಿ ನಿಮ್ಮ ಶಾಲೆ ನಿಮ್ಗೆ ಓದ್ತಕ್ಕಂಥ ಕಾಲೇಜ್ ಇಲ್ಲ, ಅದರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ನಿಮಗೆ? ಹಂಗೆ ಹೇಳ್ಬೇಕಂದ್ರೆ ನಾನು ಎಲ್ಲ ಈಗ ಏನೇನು 12th ಅಲ್ಲಿ ಓದಿದ್ದೆ, ನಾನು ICSE ಸಿಲೆಬಸ್. ಸೊ ಅದು ಆಲ್ರೆಡಿ ಒನ್ಸ್ ನಾನು ಸ್ಕೂಲ್ನಲ್ಲಿನೇ ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಸೊ ICSE ಸಿಲೆಬಸ್ ಓದಿದ್ದು ಅದು ನನಗೆ ತುಂಬ ಹೆಲ್ಪ್ ಆಯಿತು. ನಿಮ್ಮ ಈ ಸ್ಕೂಲಲ್ಲಿ ಬಂದಾಗ ಇಂಪಾರ್ಟೆಂಟ್ಸ್ ನೋಟ್ ಮಾಡ್ತಿರೋದು ಹಿಂದೆ ಏನಾದರೂ ಇಲ್ಲ? ಯಾವ ನೀವು ಸ್ಕೂಲಲ್ಲಿ ಹೇಳಿದ್ರೆ ಆನ್ ಸ್ಪಾಟ್ ನೋಟ್ ಮಾಡೋದು, ಶಾರ್ಟ್ ನೋಟ್ ಮಾಡೋದು, ಈ ಥರ ನಿಮ್ಮಲ್ಲಿ ಏನಾದ್ರು ಹಾಬೀಸ್? ಈಗ ಸ್ಟಡಿ ಮಾಡುವಾಗ ನಾನು ಶಾರ್ಟ್ ನೋಟ್ಸ್ ಬಹಳ ಮಾಡ್ತಿದ್ದೆ. ಸೈಮಲ್ಟೇನಿಯಸ್ಲಿ ಸ್ಟಡಿನೂ ಆಗ್ತಿತ್ತು, ಶಾರ್ಟ್ ನೋಟ್ಸು ಮಾಡ್ಕೊಂಡಿದ್ದೆ. ಆಲ್ಸೋ ಈಗ ಕೆಮಿಸ್ಟ್ರಿ ತುಂಬ ರಿಯಾಕ್ಷನ್ಸ್ ಇರ್ತಿತ್ತು, ಫಿಸಿಕ್ಸ್ ತುಂಬ ಡೆರಿವೇಶನ್ ಇರ್ತಿತ್ತು. ಸೊ ಅದು ನೆನಪಿಡಾಗಿ ಬರಲ್ರಿ. ಸೊ ನಮ್ಮೊಬ್ಬರು ಸರ್ ರೆಕಮೆಂಡ್ ಮಾಡಿದ್ರು ಫ್ಲಿಪ್ ಬುಕ್ ಅಂತ. ಇದು ಫ್ಲಿಪ್ ಬುಕ್ ಅಂತ. ಸೊ ಇದರಲ್ಲಿ ನಾನು ಎಲ್ಲ ಕೆಮಿಸ್ಟ್ರಿ ಫಾರ್ಮುಲಾಸ್ ಮತ್ತು ಎಲ್ಲ ರಿಯಾಕ್ಷನ್ಸ್ ಅವು ತುಂಬ ಟಫ್ ಇರ್ತಾವೆ, ನೆನಪು ಬರಲ್ಲ, ನೇಮ್ ರಿಯಾಕ್ಷನ್ ಅವೆಲ್ಲ ತುಂಬ ಟಫ್ ಆಗ್ತಿತ್ತು. ಸೊ ನಮ್ಮ ಸರ್ ಹೆಂಗೆ ಸಜೆಸ್ಟ್ ಮಾಡ್ತಿದ್ದು ಹಂಗೆ ನಾ ಫಾಲೋ ಅಪ್ ಮಾಡಿದೆ. ಆ್ಯಂಡ್ ಆಲ್ಸೋ ಲಾಸ್ಟ್ನಲ್ಲಿ ಇದು ನನಗೆ ತುಂಬ ಹೆಲ್ಪ್ ಆಯಿತು. ಸೊ ವಿದ್ಯಾರ್ಥಿಗಳು ಕೂಡ ಇದನ್ನ ಮಾಡಕ್ಕೆ ಎಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ದಿಸ್. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಿಮ್ಮ ಸ್ಟಡಿ ಲೈಫಲ್ಲಿ ಬಂದಾಗ ಸ್ಟಡಿ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ ಇರುತ್ತೆ ಪ್ರತಿಯೊಬ್ಬ ಪರ್ಸನ್ಸ್ ಕೂಡ. ನಿಮ್ದು ಬೆಸ್ಟ್ ಹಾಬೀಸ್ ಇರುತ್ತೆ ಯಾವ್ದು? ನನಗೆ ಸಿಂಗಿಂಗ್ ತುಂಬ ಸಿಂಗಿಂಗ್ ಮಾಡ್ತಾರೆ ಮತ್ತೆ ಅದನ್ನ ಬಿಟ್ಟು ನಾವು ಪಾರ್ಟಿಸಿಪೇಟ್ ಸ್ಪೋರ್ಟ್ಸ್ ಆಗಿರ್ಬೋದು. ಸ್ಪೋರ್ಟ್ಸ್ ಎಲ್ಲ ರನ್ನಿಂಗ್ ಎಲ್ಲ. ನಿಮ್ಮ ಕುಟುಂಬದ ನಿಮ್ಮ ಸದಸ್ಯರು, ನಿಮ್ಮ ತಂದೆ, ನಿಮ್ಮ ತಾಯಿಯರು, ನಿಮ್ಮ ಬ್ರದರ್ಸ್ ಆಗಿರ್ಬೋದು, ನಿಮ್ಮ ಈ ಸ್ಟಡಿಗೆ ಎಷ್ಟು ಸಪೋರ್ಟ್ ಆಗಿದ್ರು? ನಿಮ್ಗೆ ಯಾವ ತರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು? ನಮ್ಮ ತಂದೆ ನನಗೆ ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರು. ನನಗೆ ಏನೇನು ಬೇಕಿತ್ತು ಎಲ್ಲ ಕೊಡಿಸ್ತಿದ್ರು. ಸೊ ಈಗ ನೆಕ್ಸ್ಟ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಬರೋ ಮುಂದೆ ತಂದು ಬಿಡ್ತಿದ್ರು. ಸೊ ಪಪ್ಪ ಹಂಗೆ ಹೆಲ್ಪ್ ಮಾಡಿದ್ರು. ಮಮ್ಮಿ ನನಗೆ ಎಕ್ಸಾಮ್ ಟೈಮಲ್ಲಿ ಲೈಕ್ ನೈಟ್ ಸ್ಟಡಿ ಭಾಳ ಆಗ್ತಿತ್ತು ನಂದು. ಸೊ ಹಾಗೆ ನನಗೆ ಪ್ರಾಪರ್ ಮೀಲ್ಸ್ ಕೊಡೋದು ಹಾಗೂ ಬೆಳಗ್ಗೆ ಜಲ್ದಿ ಹೇಳಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ರು. ಹಾಗೂ ಅಣ್ಣ ಅವನು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಅವನು ಸ್ಕೂಲ್ ಲೈಫ್ ಕಾಲೇಜ್ ಲೈಫಲ್ಲಿ ಅವ್ನ ಫಿಸಿಕ್ಸ್ ತುಂಬಾ ಒಳ್ಳೆದಿತ್ತು. ಸೊ ಅವ್ನ ಕಡೆಯಿಂದ ಡೆರಿವೇಶನ್ ಎಲ್ಲ ಕೇಳ್ತಿದ್ದೆ. ಸೊ ಅವನು ತುಂಬಾ ನಿಮ್ಮ ಕುಟುಂಬದಲ್ಲಿ ಮತ್ತೆ ನೀವು ಮನೇಲಿ ಏನಾದ್ರು ಕೆಲಸ ಮಾಡೋದಾಗಿರ್ಬೋದು, ತಾಯಿಗೆ ಏನಾದ್ರು ಸಹಾಯ ಮಾಡೋದಾಗಿ ತಾಯಿ ಲೈಕ್ ಎಕ್ಸಾಮ್ಸ್ ಟೈಮಲ್ಲಿ ಲಿಮಿಟೆಡ್, ಆದರೆ ಡೈಲಿ ಬೇಸಿಸ್ನಾಗ ಮಾಡ್ತಿದ್ದೆ. ಸ್ವೀಪಿಂಗ್ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಸ್ಕೂಲಲ್ಲಿ ಇತ್ತು ನೋಡಿ, ಪೇರೆಂಟ್ಸ್ ಮೀಟಿಂಗ್ ಯಾರು ಮಾಡ್ತಾರೆ ಮನೆಗೆ? ಯೂಶುವಲಿ ಪಪ್ಪ ಬರ್ತಿದ್ರು. ಅಂದ್ರೆ ಕಂಪ್ಲೇಂಟ್ಸ್ ಏನಾದ್ರು ತಂದೆ ಹೋಗ್ತಿದ್ದೆ ಸ್ಕೂಲಲ್ಲಿ? ಯಾವ ನೀವು ಕೇಳಿ ಮಾಡ್ತಾ ಇದ್ರ ಗುಡ್ ಸ್ಟೂಡೆಂಟ್ ಯಾವ ತರ ಇತ್ತು? ನಾ ಆಕ್ಚುಲಿ ಹಂಗೆ ನೋಡಿದ್ರೆ ನರ್ಡ್ ಇದ್ದೆ. ಅಷ್ಟು ಫನ್ ಆದ್ರೂ ಲಿಮಿಟ್ನಾಗ ಮಾಡ್ತಿದ್ದೆ. ಅಷ್ಟು ಕಂಪ್ಲೇಂಟ್ ಬರುವಾಗ ಮನೆ ಮನೆ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ ಸ್ಕೂಲಿಂದ? ಓಕೆ. ನಿಮಗೆ ಸ್ಕೂಲಲ್ಲಿ ಬಂದಾಗ ನಿಮ್ಮ 96%ಗೆ ಒಂದು ಮೇನ್ ಥಿಂಗ್, ಓಕೆ ನಾ ಇದು ಮಾಡಿದಕ್ಕೆ ನನ್ನ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಯ್ತು ಅನ್ನೋದು ಪಾಯಿಂಟ್ ಯಾವ್ದು ಇರ್ಬೋದು? ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೆ. ಹಾರ್ಡ್ ವರ್ಕ್ ಬರೀ ನಾಳೆ ಎಕ್ಸಾಮ್ ಇದ್ರೆ ಇವಾಗ ಓದಲಿಕ್ಕೆ ಹಂಗೆ ಹೋಗ್ತಿದ್ದೆ. ಸೊ 1 ವೀಕ್ ಮುಂಚೆನೆ ಎಲ್ಲ ಪ್ರಿಪೇರ್ ಆಗ್ತಿದ್ದೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೆ. ಶಾರ್ಟ್ ನೋಟ್ಸ್ ಲಾಸ್ಟ್ ನೈಟ್ ರಿವಿಷನ್ ಮಾಡ್ತಿದ್ದೆ. ಸೊ ಹಂಗೆ ಹೆಲ್ಪ್ ಆಗ್ತಿದೆ. ನಿಮ್ಮ ಈ ಕುಟುಂಬದ ಬಗ್ಗೆ, ಓಕೆ ನಿಮ್ಮ ಪರ್ಸೆಂಟೇಜ್ ಸ್ಕೋರ್ ನೋಡಿದ್ರೆ ನಿಮ್ಮ ಕುಟುಂಬಕ್ಕೆ ಯಾವ ತರ ಖುಷಿ ಇತ್ತು? ನಿಮ್ಮ ತಂದೆ ತಾಯಿಯವರು ಒಂದು ಒಪಿನಿಯನ್ ಯಾವ ತರ ಇರ್ತದೆ? ಅವರು ತುಂಬಾ ಖುಷಿ ಪಡ್ತಿದ್ರು. ಲೈಕ್ ಅದು ನೋಡಿ ನನಗೂ ತುಂಬಾ ಖುಷಿ ಆಯಿತು. ಲೈಕ್ ಅಟ್ ದಟ್ ಟೈಮ್ ನಾನು ICSE ಸಿಲೆಬಸ್ 10th ಅಷ್ಟು ಚಲೋ ಮಾಡಿದ್ದಿಲ್ಲ ನಾನು. ಆದರೆ ಈಗ 11th ಅಷ್ಟು ಚಲೋ ಅಂದಿಲ್ಲ. ಆದರೆ 12th ನನಗೂ ಅದ್ರ ಒಳಗಿಂದ ಇತ್ತು ಕಿ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಸೊ ನಾನು ಮಾಡಿದ್ರೆ ಆ್ಯಂಡ್ ಆಲ್ಸೋ ಪೇರೆಂಟ್ಸು ತುಂಬಾ ಖುಷಿ ಪಡಿದ್ರು. ಈಗ ನೀವು ಸ್ಟಡಿ ಬಂದಾಗ ಮನೇಲಿ ನೀವು ಒಬ್ಬರೇ ಕೂತ್ಕೊಂಡು ಸ್ಟಡಿ ಮಾಡೋದಾ, ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಕಮೆಂಟ್ಸ್ ಆಫ್ಟರ್ ಸ್ಕೂಲ್ ನೀವು ಕಾಲೇಜಸ್ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಸ್ಟಡಿ ಮಾಡೋದು, ಗ್ರೂಪ್ ಸ್ಟಡಿ ಯಾವ ಥರ ಇತ್ತು ನಿಮ್ಮ ಸ್ಟಡಿ? ಯೂಶಲಿ ನಮ್ಮ ಒಬ್ಬಳ ಫ್ರೆಂಡ್ ಇದ್ಲು ಬಸವಜ್ಯೋತಿ ಅಂತ. ಅವಳು ಮತ್ತು ನಾನು ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ಅಕ್ಕಿಗೆ ಗೊತ್ತಿರಲಾರ್ದು ನಾನು ಹೇಳ್ತಿದ್ದೆ ಆ್ಯಂಡ್ ನನಗೆ ಗೊತ್ತಿರಲಾರ್ದು ಅಕ್ಕಿ ಹೇಳ್ಕೊಡ್ತಿದ್ರು. ಸೊ ಅಷ್ಟು ಕಾಂಪ್ರಮೈಸ್ ಮಾಡಿ ಎಲ್ಲ ಓದ್ತಿದ್ವಿ.
ಆಲ್ಸೋ ನಾವು ಸಿಮಿಲರ್ ಸ್ಕೋರ್ ಮಾಡಿದ್ವಿ. ಶಿ ಸ್ಕೋರ್ 95% ಆ್ಯಂಡ್ ಐ ಸ್ಕೋರ್ 96%. ಸ್ಕೂಲಲ್ಲಿ ಯಾರು ಬೆಸ್ಟ್ ಟೀಚರ್ಸ್ ಇದೆ? ಸ್ಕೂಲ್ನಲ್ಲಿ ಹೇಳ್ಬೇಕಂದ್ರೆ ಕಾವೇರಿ ಟೀಚರ್ ಅವರು ನಮಗೆ ಬಯೋ ಹೇಳ್ತಿದ್ರು 10ನಲ್ಲಿ. ಸೊ ಅವರು ನನಗೆ ತುಂಬ ಮೋಟಿವೇಟ್ ಮಾಡ್ತಿದ್ರು, ನಾಟ್ ಜಸ್ಟ್ ಇನ್ ಸ್ಟಡೀಸ್, ಆಲ್ಸೋ ಕರಿಕ್ಯುಲರ್ ಆಕ್ಟಿವಿಟೀಸ್ನಾಗ ನನಗೆ ತುಂಬ ಲೈಕ್ ಸಪೋರ್ಟ್ ಮಾಡ್ತಿದ್ರು. ಈಗ ನಿಮಗೆ PUC ಬಂದಾಗ ಯಾರು ಬೆಸ್ಟ್ ಟೀಚರ್ ಆಗಿದೆ PUC? ಸಿದ್ದು ಸರ್ ಅಂತ, ಅವ್ರು ನಮಗೆ ಮ್ಯಾಥ್ಸ್ ಟೀಚ್ ಮಾಡ್ತಿದ್ರು. ಅವರು ನಮ್ಮ ಗೈಡ್ ಟೀಚರ್ ಅಂತ ಇರ್ತಿದ್ರು. ಪೂರ ಇಯರಿಂಗ್ ಎಲ್ಲ ಅವರು ನನ್ನ ಕರಿಕ್ಯುಲರ್ ಎಲ್ಲ ಲೈಕ್ ಟೆಸ್ಟ್ ವೈಸ್ ಎಲ್ಲ ನೋಟ್ ಮಾಡ್ತಿದ್ರು. ಮತ್ತು ಎವ್ರಿ ಪೇರೆಂಟ್ ಟೀಚರ್ ಮೀಟಿಂಗ್ನಲ್ಲಿ ನಮ್ಮ ಪಪ್ಪಾಗ ಎಲ್ಲ ನಂದು ರಿಸಲ್ಟ್ಸ್ ಎಲ್ಲ ಹೇಳ್ಕೊಡ್ತಿದ್ರು. ನಿಮಗೆ ಕಾಲೇಜ್ ಲೈಫಲ್ಲಿ ಬಂದಾಗ ಓಕೆ ಈ ಕಾಲೇಜಲ್ಲಿ ನಾನು ಇದು ಸ್ವಲ್ಪ ಟಫ್ ಆಗ್ತಿತ್ತು, ಅವಾಗ ಟೀಚರ್ಸ್ ನಾನು ಈ ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಅದು ಯಾವ ಥರ ನಿಮ್ಗೆ ವಾಪಸ್ ರಿವಿಷನ್ ಮಾಡೋಕ್ಕಾಗಿರ್ಬೋದು, ಏನಾದರೂ ಸಹಾಯ ಮಾಡ್ತಾರೆ ಟೀಚರ್ಸ್? ಹಾಂ, ತುಂಬ. ಒಬ್ಬರು ರಾಜೇಶ್ವರಿ ಮ್ಯಾಮ್ ಅಂತಿದ್ರು, ಅವ್ರು ನನಗೆ ಕೆಮಿಸ್ಟ್ರಿ ಆ್ಯಕ್ಚುಲಿ ನನಗೆ ಫೇವ್ರೆಟ್ ಸಬ್ಜೆಕ್ಟ್, ಆದರೂ ಅದರಲ್ಲಿ ತುಂಬ ಕಷ್ಟ ರಿಯಾಕ್ಷನ್ಸ್ಗಳು ಇರ್ತಿತ್ತು. ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ಕಿ ನೀವು ಓದೋ ಮುಂದೆನೇ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಟೈಪ್ ನಿಮ್ಮ ಲ್ಯಾಂಗ್ವೇಜ್ನಾಗ ಮಾಡ್ಕೊಳ್ಳಿ. ಲೈಕ್ ನಂದು ಭಾಷೆ ಪಟೇಗಾರ ಐತಿ, ಸಾವಜಿ ಲ್ಯಾಂಗ್ವೇಜ್. ಸೊ ನಾನು ನನ್ನ ಒಳಗೆ ಏನೇನೋ ಮಾಡ್ತಿದ್ದೆ, ಲೈಕ್ ನನ್ನ ವರ್ಡ್ಸ್ನಾಗ ಬರ್ಕೊಂಡಿದ್ದೆ. ಸೊ ಅದು ಹೆಲ್ಪ್ ಈಗ ನೀವು ನೋಟ್ ಮಾಡಿದ್ದು ಬೇರೆಯವ್ರಿಗೆ ಕೊಟ್ಟರೆ ಹೆಲ್ಪ್ ಆಗಿತ್ತು ಅವ್ರಿಗೆ, ಅವ್ರು ಸ್ವಲ್ಪ ತಿಳಿಯೋದಲ್ಲ ಅಕ್ಷರ ಸ್ವಲ್ಪ ಕಷ್ಟ ಆಗ್ತದೆ ಹೇಗೆ? ಹಾಂ, ನಮ್ಮ ಪಟೇಗಾರ ಲ್ಯಾಂಗ್ವೇಜ್ ಎಲ್ಲರಿಗೂ ತಿಳಿಯಲ್ಲ, ಆದರೆ ಅವ್ರು ಕೇಳಿದ್ರೆ ಅವ್ರಿಗೆ ಈಸಿ ಲ್ಯಾಂಗ್ವೇಜ್ನಾಗ ಹೇಳ್ಬೇಕು. ನೀವು ಕಡಿಮೆ ಮಾಡ್ತಾ ಇದ್ದೀವಿ. ಓಕೆ ಫೈನ್. ನಿಮ್ಮ PUCನಲ್ಲಿ ನಿಮ್ಮ ಟಾರ್ಗೆಟ್ ಏನಾಗಿತ್ತು ಸ್ಟಡಿ ಮಾಡುವಾಗ? ನನ್ನ ಟಾರ್ಗೆಟ್ ಹೇಳ್ಬೇಕಂದ್ರೆ ಮ್ಯಾಥ್ಸ್ ನನಗೆ ಔಟ್ ಆಫ್ 4 ಸ್ಕೋರ್ ಮಾಡಬೇಕಂತಿತ್ತು, ಆದರೆ ನಾನು ಕ್ಲೋಸ್ ಟು ಇಟ್, ನಾನು 97 ಸ್ಕೋರ್ ಮಾಡಿದ್ದೀನಿ. ಮತ್ತು CS ನಾನು ಔಟ್ ಆಫ್ 4 ಟಾರ್ಗೆಟ್ ಮಾಡಿದ್ದೆ ಆ್ಯಂಡ್ ಐ ಸ್ಕೋರ್ಡ್ ದಟ್. ಎಸ್ ಸೂಪರ್ ಮೇಡಮ್. ಮತ್ತು ನಿಮಗೆ ಟೈಮ್ ಟೇಬಲ್ ಯಾವ ಥರ ಇತ್ತು ಸ್ಟಡಿ? ನೀವು ಯಾವ ಟೈಮ್ ಟೇಬಲ್ ನೀವು ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿ? ಹಾಂ, ಲೈಕ್ ನಮ್ಮ ಟೀಚರ್ ಗೈಡ್ ಮಾಡ್ತಿದ್ರು, ಈ ಡೈಲಿ ಇದಾದ್ಮೇಲೆ ಇದು ಮಾಡ್ರಿ ಅಂತ. ಸೊ ಅವ್ರದ್ದು ಫಾಲೋ ಮಾಡ್ತಿದ್ವಿ. ಮತ್ತು ನನ್ನ ಪರ್ಸನಲ್ ಒಂದು ಟೈಮ್ ಟೇಬಲ್ ಇತ್ತು. ಎಕ್ಸಾಮ್ಸ್ ಇರೋ ಡೇಸ್ನಾಗ ನಾನು ಬೆಳಗ್ಗೆ ಎದ್ದು ಓದ್ತಿದ್ದೆ. ನಾರ್ಮಲ್ ಡೇಸ್ ರಾತ್ರಿನ ಓದಬೇಕಾಗಿತ್ತು. ಅದು ನಮ್ಮ ಕಾಲೇಜ್ ಟೈಮಿಂಗ್ 8:15 to 5:45 ನಂಗಿತ್ತು. ಸೊ ಬರೋದು ಲೇಟ್ ಆಗ್ತಿತ್ತು. ಮತ್ತು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಆ ಡೇ ಏನು ವರ್ಕ್ ಕೊಡ್ತಿದ್ದು ಅದು ಮಾಡಿ ಮತ್ತು ಹಿಂದಿನ ಓದಬೇಕಿತ್ತು. ಸೊ ನೀವು ಎಕ್ಸ್ಟ್ರಾ ಕ್ಲಾಸಸ್ ಏನು ಅನ್ಕೊಂತೀರಾ? ಇಲ್ಲ ಹಂಗೇನಿಲ್ರಿ, ನಮ್ಮ ಕಾಲೇಜ್ ಒಂದು ಟೈಪ್ ಆಫ್ ಎಕ್ಸ್ಟ್ರಾನೇ ಐತ್ರಿ, ಲೈಕ್ 5-15 ಒಳಗಿತ್ತು. ಸೊ ಅಲ್ಲೇ ಎಲ್ಲ ಕವರ್ ಅಪ್ ಆಗ್ಬಿಟ್ಟು. ಹನುಮಂತು, ನಮ್ಮ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಮೇಡಮ್, ಈಗ ನಿಮಗೆ ಎಕ್ಸಾಮ್ಸ್ ಎಲ್ಲ ಬಂದಾಗ ಈಗ ನೀವು 1 ವರ್ಷ ಪೂರ್ತಿ ನೀವು ಸ್ಟಡಿ ಮಾಡ್ತೀರಾ, ಓಕೆ, ಕಾಲೇಜ್ ಡೇಸಲ್ಲಿ ಇದ್ದಾಗ, ಓಕೆ. ಬಟ್ ಆ ಸ್ಟಡಿಗೆ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಡೇ ಬಂದಾಗ ಸ್ಟಡಿ ತುಂಬ ಚೇಂಜಸ್ ಆಗ್ತದೆ ನಿಮಗೆ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಆ್ಯಕ್ಚುಲಿ ಒಮ್ಮಕ್ಕಲೇ ಬಹಳ ಸ್ಟ್ರೆಸ್ ಆಗಿಬಿಡ್ತಿತ್ತು. ಸೊ ನಾ ಫಸ್ಟೇ ನನ್ನ ಸ್ಟ್ರೆಸ್ ಹೆಂಗೆ ಕಡಿಮೆ ಮಾಡ್ಕೊಂಡು ಅದು ಜಾಸ್ತಿ ಫೋಕಸ್ ಕೊಟ್ಟಿದ್ದೆ. ಎಲ್ಲ ಓದಿತ್ತು ಇತ್ತು, ಲೈಕ್ ಕನ್ಸಿಸ್ಟೆನ್ಸಿ ನಾ ಮೊದಲಿನ ಎಲ್ಲ ಓದಿ ಕುಂತಿದ್ದೆ. ಸೊ ಲಾಸ್ಟಿಗೆ ನನ್ನ ಮೇಲೆ ಏನು ಫೋಕಸ್ ಕೊಟ್ಟಿದ್ದೆ, ನಾ ಸ್ಟ್ರೆಸ್ ಆಗಬಾರ್ದು, ಪ್ಯಾನಿಕ್ ಆಗಬಾರ್ದು, ನನಗೆಲ್ಲ ಗೊತ್ತೈತಿ. ಸೊ ಅದ ಬರೆದು ಬರಬೇಕು. ಸೊ ಅಷ್ಟೇ. ಓಕೆ, ನೀವು ಎಕ್ಸಾಮ್ಸಿಗೆ ಒಂದು ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಯಾವ ಥರ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು NCERT ಬುಕ್ ಅದು ಪೂರಾ ಫಸ್ಟ್ ಲಾಸ್ಟ್ ಓದಬೇಕು. ಹಾಗೂ ಮಾಡೆಲ್ ಕ್ವಶನ್ ಪೇಪರ್ಸ್ ಲೈಕ್ ಎವ್ರಿ ಇಯರ್ 3 to 4 ಮಾಡೆಲ್ ಪೇಪರ್ಸ್ ಕೊಡ್ತಾರೆ, ಲೈಕ್ ಇದು KSEB. ಸೊ ಅದು ರೆಫರ್ ಮಾಡಬೇಕು. ಅದು ಮಾಡಿದ್ರೆ ಮತ್ತು ಕಾಲೇಜ್ ಒಂದು ಸ್ವಲ್ಪ ಮೆಟೀರಿಯಲ್ ಪ್ರೊವೈಡ್ ಮಾಡ್ತಿದ್ರು. ಸೊ ಟೆಸ್ಟ್ ಹಂಗೆ ಬರ್ತಿದ್ರು. ಸೊ ಎಲ್ಲ ಟೆಸ್ಟ್ ಬರೆದು ಕಾನ್ಫಿಡೆನ್ಸ್ ಫುಲ್ ಆಗ್ತಿತ್ತು. ಸೊ ಮೇಡಮ್, ಈಗ ಮುಂದೆ ಬರ್ತಕ್ಕಂಥ PUC ವಿದ್ಯಾರ್ಥಿಗಳು ಇರ್ತಾರಲ್ಲ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗಳು, ಅವ್ರಿಗೆ ನೀವು ಒಂದು ಮಾತು ಹೇಳೋದು ಯಾವ ಥರ ಸಜೆಷನ್ಸ್ ಹೇಳೋದು? ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದು ಇಷ್ಟೇ, ದಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವು ನಿಮ್ಮ ಕನ್ಸಿಸ್ಟೆಂಟ್ಲಿ ಹಾರ್ಡ್ ವರ್ಕ್ ತೋರಿಸಿದ್ರೆ ನಿಮ್ಗೆ ರಿಸಲ್ಟ್ ಡೆಫಿನೆಟ್ಲಿ ಬರುತ್ತದೆ. ಸೊ ಡೂ ಹಾರ್ಡ್ ವರ್ಕ್, ಅವಿ ಟೈಮ್ ಫಿರ್ ಆಗಿ ನೀವು ಮಿಲಿಲ್ಲ. ಮೇಡಮ್, ನಿಮ್ದು ಮುಂದೆ ಫ್ಯೂಚರ್ ಗೋಲ್ ಏನಾಗಿದೆ? ಅಂದರೆ ಯಾವ ಸ್ಟಡಿಂಗ್ ಆಗಿರ್ಬೋದು, ಮುಂದೆ ಜಾಬ್ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಗೋಲ್ ಏನಿದೆ? ಓಕೆ, ನಮ್ಮ ಅಣ್ಣನು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಿ ಈಗ ಜಾಬ್ ಮಾಡ್ತಿದ್ದಾನೆ. ಅವನು ಎಲ್ಲ ಟ್ಯಾಲೆಂಟ್ ನೋಡಿ ನನಗೂ ಅದೇ ಪರ್ಸ್ಯೂ ಮಾಡೋದೈತಿ. ಸೊ ನಾನು ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಹೋಗ್ಬೇಕಂತೀವಿ. ನಿಮ್ಮ ಡ್ರೀಮ್ ಅದೇ ಆಗಿದೆ? ಎಸ್. ನಿಮ್ಮ ಡ್ರೀಮಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ? ಅಪ್ಪ ಅಮ್ಮ ಅವ್ರದ್ದೇನು ಬೇರೆ ಡ್ರೀಮ್ ಇದೆ ಅಂತ ಹೇಳಿ? ನಮ್ಗೇನು ಹೇಳ್ತೀವಿ, ನಮ್ಮ ಫ್ಯಾಮಿಲಿ ನಾನು ಏನು ಚಾಯ್ಸ್ ಇದ್ರು ಡೆಫಿನೆಟ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಓಕೆ, ನಿಮ್ಮ ಫ್ಯಾಮಿಲಿ ನೀವು ಯಾರಿಗೆ ಮುದ್ದೆ ಮಗಳಾಗಿರ್ತಾರೆ?
ತಂದೆಗಾತ ಅಮ್ಮ. ಹಂಗ ಹೇಳಿದ್ರೆ ಇಬ್ರಿಗೂ ಮುದ್ದಿನ ಮಗಳ. ಆದ್ರೆ ನಾನು ಮತ್ತು ನಮ್ಮ ಪಪ್ಪ ಎಲ್ಲ ಕ್ವಾಲಿಟೀಸ್ ಫುಲ್ ಸೇಮ್ ಅದೇವಿ, ಲೈಕ್ ಸೇಮ್ ಫೀಚರ್ಸ್ ಎಲ್ಲ ಸೇಮ್ ಅದೇವಿ. ಈಗ ನಿಮ್ದು ಕೊನೆಯದಾಗಿ ಒಂದು ಮಾತು ಹೇಳ್ಬೋದಾದ್ರೆ, ಓಕೆ ನೀವು ಯಾರಿಗೆ ಥ್ಯಾಂಕ್ಫುಲ್ ಅಂತ ಹೇಳಿದ್ರೆ, ಓಕೆ ನೀವು ಯಾರಿಗೆ ಕೃತಜ್ಞತೆ ಸಲ್ಲಿಸೋ ಆಗಿದೆ ನಿಮ್ಮ ಲೈಫಲ್ಲಿ ಅವ್ರಿಂದ ತುಂಬಾ ಪ್ರಭಾವ ಬೀರಿದೆ, ನೀವು ಯಾರಿಗೆ ಹೇಳ್ತಾರೆ ನೀವು ಕ್ಯಾಮ್ರಾ ಮುಂದೆ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್, ನಮ್ಮ ಮಮ್ಮಿ ಪಪ್ಪ, ಆಲ್ಸೋ ಅಣ್ಣ, ಅವ್ರದ್ದು ನನಗೆ ಎಲ್ಲ ಇನ್ಸ್ಪಿರೇಷನ್ ಮೋಟಿವೇಶನ್ ಅವ್ರಲಿಂತ್ರನೇ ಬರ್ತೈತಿ. ಹಾಗೂ ಸ್ಕೂಲಿಂತ್ರ ಹೇಳ್ಬೇಕಂದ್ರೆ ನಮ್ಮ ಕಾವೇರಿ ಟೀಚರ್ ಅವರೆಲ್ಲರೂ ತುಂಬ ಹೆಲ್ಪ್ ಮಾಡಿದರು. ಮತ್ತು ನಮ್ಮ ಫ್ರೆಂಡ್ಸ್, ಆಲ್ಸೋ ನಮ್ಮ ಫ್ರೆಂಡ್ಸು ನನಗೆ ಮೋಟಿವೇಶನ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರು. ಕಾಲೇಜ್ನಲ್ಲಿಯೂ ನಮ್ಮ ಪ್ರಿನ್ಸಿಪಲ್, ನಮ್ಮ ಎಲ್ಲ ಸರ್ ಹೆಲ್ಪ್ ಮಾಡ್ತಿದ್ರು. ಈಗ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಅವರ ತಂದೆಯವರು ಇದ್ದಾರೆ. ಅವ್ರ ಬಗ್ಗೆ ನಾವು ಸಹ ಪರಿಚಯ ಮಾಡ್ಕೊಂತ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ ನಮ್ಮ ಬಗ್ಗೆ ನಮಗೊಂದು ಕಾರ್ಯಕ್ರಮ ವೀಕ್ಷಕರಿಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಬೇಕಾಗಿದೆ. ನನ್ನ ಹೆಸರು ರಾಜು ಉಗ್ರಸೇನ ಪವಾರ್ ಅಂಥೇಳಿ. ನಾನು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಉದ್ಯೋಗಿಯಾಗಿದ್ದೇನೆ. ನಾನು ಸಣ್ಣ ಫ್ಯಾಕ್ಟ್ರಿ ನಡೆಸ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ನಾನು. ಹಾಂ ಸರ್. ಓಕೆ ಸರ್, ನಿಮ್ಮ ಮಗಳದು ಈಗ 96% ಆಗಿದೆ PUCನಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ಯಾಕೆಂದರೆ ಮಕ್ಕಳ ಬಗ್ಗೆ ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಮಾಡಿದ್ದಿಲ್ಲ ಅಷ್ಟು. ನಾನು ಎಲ್ಲಿವರೆಗೂ ಹೇಳ್ತಾ ಇದ್ದೆ ಅಂದರೆ 80 ಮಾಡಿದ್ರೆ ಸಾಕು ಬಿಡು. ಅವಳ ಮಮ್ಮಿ ಅವಳಿಗೆ ಭಾಳ ಹೇಳ್ತಾಯಿದ್ರು, ನೀವು ನೋಡು 90 ಮ್ಯಾಗ ಮಾಡ್ಬೇಕಂತೇಳಿ. ನಾನು ಯಾಕೆ ಅವಳಿಗೆಲ್ಲ ಇದು ಮಾಡ್ತೀವಿ, ಪ್ರೆಷರ್ ಹಾಕಬೇಡ, ನಮಗೆ 80 ಆದ್ರೆ ಸಾಕು ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ. ಪ್ರೆಷರ್ ತೊಗೋಬೇಡ ಯಾವುದೋ ಮನಸ್ಸಿನಲ್ಲಿ, ನೀನೇನಿದ್ರು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ. ಅವಳು 96 ಮಾಡಿದ್ದಾಳೆ ನೋಡಿ, ನನಗೆ ಭಾಳ ಖುಷಿ. ಈಗ ನೀವು ಅನ್ಕೊಂಡಿಕ್ಕಿಂತ ಮಗಳು ಹೆಚ್ಚಿಗೆ ಮಾಡಿ. ಹೌದು ಸರ್, ಭಾಳ ಖುಷಿ ಆಗಿತ್ತು ಸರ್. ಅದು ನಿಮಗೆ ತುಂಬ ಖುಷಿ ಆಗ್ತಿದೆ. ಹೌದು ಸರ್. ಓಕೆ, ಇದು ನಿಮ್ಮ ಮಗಳ ವಿದ್ಯಾಭ್ಯಾಸದಲ್ಲಿ ನಿಮ್ದು ಯಾವ ಥರ ಸರ್ ಸ್ಯಾಕ್ರಿಫೈಸ್, ನಿಮ್ಮ ಸಪೋರ್ಟ್ ಯಾವ ಥರ ಇತ್ತು ಅಂತ? ಯಾವ ರೀತಿ ಏನು ಅವಳಿಗೆ ಯಾವುದೇ ರೀತಿ ನಾನು ಕಡಿಮೆ ಮಾಡಿಲ್ಲ ಸರ್. ಅವಳ ಎಜುಕೇಷನಿಗೆ ಮತ್ತು ಸ್ವಲ್ಪ ಯಾವುದೇ ಥರ ನಮಗೇನು ಅಷ್ಟು ತೊಂದರೆ ಇರಲಿಲ್ಲ. ಸಫಿಷಿಯೆಂಟ್ ಆಗಿದ್ದೀವಿ ನಾವು ಲೈಫ್ನಲ್ಲಿ. ಆ ರೀತಿ ಹೀಗಾಗಿ ಅವಳಿಗೆ ನಾನು ಚೆನ್ನಾಗಿ ಸ್ಕೋಪ್ ಮಾಡಿದ್ದೀನಿ ಸರ್. ಓಕೆ ಸರ್, ನಿಮ್ಮ ಮಗಳಿಗೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳ್ತಿದ್ರು. ಹೌದು. ಅವಾಗೆಲ್ಲ ತಾವು ಭಾಗಿಯಾಗ್ತಿದ್ರು ಅಂತ ಹೇಳ್ತಿದ್ರು. ಹೌದು ಸರ್. ಅವಾಗ ಏನು ಥರ ಸರ್ ಟೀಚರ್ಸ್ದಿಂದ ಯಾವ ಥರ ಮಾತು ನೀವು ಕೇಳ್ತಾ ಇದ್ರಿ ಅಂತ? ಟೀಚರ್ಸು ಅವಳಿಗೆಲ್ಲ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅವಳ ಬಗ್ಗೆ. ನಾನು ಆ್ಯಕ್ಚುಲಿ ನಾನು ಸ್ಕೂಲಿಗೆ ಹೋದೆ ಅಂದರೆ ಅವಳು ಯಾವ ಥರ ಓದ್ತಾ ಕೇಳೋದಕ್ಕಿಂತ ಅವಳ ಬಿಹೇವಿಯರ್ಸ್ ಯಾವ ಥರ ಇದೆ ಅಂತ ಕೇಳ್ತಾ ಇದ್ದೆ ಟೀಚರ್ಸಿಗೆ. ನಾವು ಇಷ್ಟೊತ್ತನ ಸಂದರ್ಶನ ಮಾಡಿಲ್ಲ, ಯಾರು ಕೂಡ ಈ ಮಾತು ನಮ್ಗೆ ಹೇಳಿಲ್ಲ. ಮಕ್ಕಳು ನಾನು ಆ್ಯಕ್ಚುಲಿ ನಾನು ಅದೇ ಕೇಳಿರೋದು. ಹಾಂ ಸರ್. ನಾನು ಸ್ಕೂಲಿಗೆ ಹೋದೆ ಅಂದ್ರೆ ಅವ್ಳು ಮಾರ್ಕ್ಸು ಅದು ಕೇಳ್ತಾ ಇರಲಿಲ್ಲ. ಅವಳು ಕ್ಲಾಸ್ನಲ್ಲಿ ಬಿಹೇವಿಯರ್ ಯಾವ ಥರ ಇದೆ ಅಂತ ಕೇಳ್ತಾ ಇದ್ದೆ. ಒಮ್ಮೆ ಆ ಮಾತಿಗೆ ಒಂದು ಟೀಚರು ನನಗೆ, ಏನು ಸರ್ ಈ ಥರ ಯಾರು ಕೇಳಿಲ್ಲ, ನೀವೇ ಕೇಳ್ತಾ ಇರೋದು ಅಂದ್ರೆ, ಇಲ್ಲ ನಾವು ಕೇಳಬೇಕಾಗತ್ತೆ ಮೇಡಮ್, ಅದೇ ಭಾಳ ಇಂಪಾರ್ಟೆಂಟ್ ಅಂದ್ರೆ. ಅವಾಗ ಅವರೆಲ್ಲ ಹೇಳ್ತಾಯಿದ್ರು, ಭಾಳ ಇದು ಇದ್ದಾಳೆ, ಬ್ರಿಲಿಯಂಟ್ ಇದ್ದಾಳೆ, ನೀವು ಅವ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಅವಳು ಚೆನ್ನಾಗಿ ಓದ್ತಾಳೆ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು. ಹಾಂ ಸರ್. ಈಗ ಮಗಳ ಮುಂದೆ ಫ್ಯೂಚರ್ ಬಗ್ಗೆ ಸರ್ ನಿಮ್ಗೆ ಏನು ಕನಸಿದೆ ಅಂತೇಳಿ ಕುಟುಂಬದಲ್ಲಿ? ನಾನು ಮೊದಲಿಂದನೂ ಮಗನಿಗೋಸ್ಕರ ನಾನು ಅವ್ನಿಗೆ ಇಂಜಿನಿಯರ್ ಮಾಡಬೇಕು ಅಂತ ನಾವು ಗಂಡ ಹೆಂಡತಿ ಇಬ್ಬರು ಯಾವಾಗಲೂ ಆಸೆ ಪಡ್ತಾ ಇದ್ವಿ. ಬೆಳೆದಂತೆ ಅವನು ಅದೇ ಥರನ ಬೆಳೆದು ಬಂದ. ನಾನು ಭಾಳ ಖುಷಿ ಆಯ್ತು ಅವನಿಗೆ. ಅವನ ಒಂದು ಇರೋ ಥರ ಏನಿರುತ್ತೆ ಅದು ನೋಡಿ ಕೊನೆಗೆ ಈ ಮಗಳ ಬಗ್ಗೆನೂ ಅದೇ ಥರ ನಮಗೆ ಇವಳಿಗೂ ಚೆನ್ನಾಗಿ ಓದಿಸಿ ಇವಳಿಗೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ನಮ್ಮದು ಆಸೆ ಇದೆ. ಅವಳು ಅದೇ ಥರ ಮಾಡ್ತಾಳೆ ಅಂತ ನಮಗೆ ಇದೆ ಸರ್. ನಮಗೆ ಅವ್ರದ್ದು ಅದೇ ಡ್ರೀಮ್ ಆಗಿದೆಲ್ಲ. ಹೌದು ಸರ್. ಮಗಳದು ಕೂಡ ನಿಮ್ಮದು? ಹೌದು ಸರ್. ಹೌದು ಸರ್. ನಮ್ಮ ಡ್ರೀಮ್ ಇಬ್ಬರು ನಾವು ಗಂಡ ಹೆಂಡತಿ ಮಾಡೋದಂಥ ಕನಸು ಅವರು ನನಸು ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಓಕೆ, ಕುಟುಂಬದಲ್ಲಿ ಒಬ್ಬ ತಂದೆ ತಾಯಿಗೆ ಆಗ್ತಕ್ಕಂಥ ಖುಷಿ ಸಮಯ ಇದೆ. ಮಗಳು ತಂದೆ ತಾಯಿಯ ಕನಸನ್ನು ನಾವು ಈಡೇರಿಸಿದಾಗ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ನಾವು ಕಣ್ಣಾರೆ ನೋಡ್ಬೋದು. ಸರ್, ನಿಮ್ಮ ಮಗಳಿಗೆ ಕೊನೆಯದಾಗಿ ಹೇಳೋದಾದ್ರೆ ಒಂದು ಮಾತು ಯಾವ ಥರ ಹೇಳ್ತಾರೆ ಅಂತೇಳಿ? ನಾನೇನು ಈಗ ಇಂಜಿನಿಯರಿಂಗ್ ಹೋಗ್ಬೇಕು ಅವಳು. ಈ ಹಿಂದೆಯಿಂದ ನೀನು ಯಾವ ಥರ ನಡ್ಕೊಂಡು ಬಂದಿದ್ದೀಯ, ನಿನ್ನ ಬಿಹೇವಿಯರ್ಸು, ನಿನ್ನ ಎಜುಕೇಷನ್ಸು, ಅದೇ ರೀತಿ ನೀನು ಮತ್ತೆ ಅದೇ ಸ್ಟೇಜ್ನಲ್ಲಿ ಹೋಗಿ 4 ವರ್ಷನೂ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಓದ್ಕೊಂಡು ಬರಬೇಕು ಅಂತ ಆಸೆ ಇದೆ. ಅದರಲ್ಲಿ ನಮ್ಮದು ಏನೇ ಸಪೋರ್ಟ್ ಇದ್ದರೂ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಓಕೆ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಈಗ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಅವರ ತಾಯಿಯವರು ನಾವು ಮಾತಾಡಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ನಿಮ್ಮ ಮಗಳು ಶ್ರೀನಿಧಿ PUCಯಲ್ಲಿ 96% ಮಾಡಿದ್ದಾರೆ. ಅದು ಸಣ್ಣ ವಿಷಯ ಅಲ್ಲ. ಓಕೆ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಭಾಳ ಹೆಮ್ಮೆ ಅದ ರೀ, ಭಾಳ ಖುಷಿ ಆಯಿತು. ಆಮೇಲೆ ನಾನು ಅವಳು ಸಣ್ಣ ವಯಸ್ಸಿಂದನೂ ಭಾಳ ಸಪೋರ್ಟ್ ಮಾಡ್ತಿದ್ದೆ ಓದಲಿಕ್ಕೆ. ಆಮೇಲೆ ಅವಳು ಮುಂದೆ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು
ಆಮೇಲೆ ಚೆನ್ನಾಗಿ ಮುಂದೆ ಮತ್ತು ಬಿ ಇ ಮಾಡ್ಬೇಕನ್ನೋದು ಕನಸಿತ್ತು ರೀ ನನಗೆ. ಆ ಪ್ರಕಾರ ಅವಳು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಮುಂದೆ ಈಗ ಬಿ ಇ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ. ಮುಂದೆ ಒಂದು ಬಿ ಓದಿಸ್ಬೇಕಂತ ಇದ್ರು. ಹೌದು ರೀ. ಓಕೆ ಮೇಡಮ್, ನಿಮ್ಮ ಮನೇಲಿ ನಿಮ್ಮ ಮಗಳದು ಯಾವ ಥರ ಹಾವಭಾವ, ವಿದ್ಯಾಭ್ಯಾಸದಲ್ಲಿ ಯಾವ ಥರ ಇದ್ರು ಅಂತ ಹೇಳಿ? ವಿದ್ಯಾಭ್ಯಾಸ ಭಾಳ ಚೆನ್ನಾಗಿ ಮಾಡ್ತಿದ್ಲು ರೀ. ಆಮೇಲೆ ಬೆಳಿಗ್ಗೆ ಹೇಳೋದು, ಆಮೇಲೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡೋದು, ಆಮೇಲೆ ಓದೋದು ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ಲು ರೀ. ದಿನಾಚರಿ ಭಾಳ ಚೆನ್ನಾಗಿ ಇಟ್ಕೊಂಡಿದ್ಲು ಅವಳು. ಮೇಡಮ್, ಈಗ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮಗಳ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಕೇಳಿದಾರೆ ನೀವು? ಯಾವುದು ಕಂಪ್ಲೇಂಟ್ ಇಲ್ಲ ರೀ. ತಂದೆ ಮತ್ತು ಮಗಳ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಗಿದೆ. ಹೌದ್ರಿ. ಅವ್ರ ಪಪ್ಪ ಅಂತೂ ಮಗಳ ಮೇಲೆ ಭಾಳ ಪ್ರೀತಿ. ಆಮೇಲೆ ಅವಳು ಏನು ಹೇಳಿದ್ದೆಲ್ಲ ಸಡನ್ಲಿ ತಂದು ಕೊಡ್ತಿದ್ರು. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂತಾನೆ ಬಂದ್ರು ಅವರು. ಈಗ ಮುಂದೆ ನಿಮ್ಮ ಮಗಳದು ಡ್ರೀಮ್ ಇಂಜಿನಿಯರ್ ಮಾಡ್ಬೇಕಂತಿದೆ, ಅವ್ರ ಅಣ್ಣನ ತರನೇ. ಹೌದ್ರಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ? ಹಾಂ ರೀ. ಆಸೆನ ಈಡೇರಿಸಬೇಕಂತಿದ್ರೆ ಹೇಗೆ? ಹೌದ್ರಿ. ಆಕಿ ಬಿನ ಮಾಡ್ಕೊಂಡು ಅನ್ಕೊಂಡಿದ್ದಾಳೆ. ಹಾಗಾಗಿ ನಾವು ಅದೇ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ರೀ. ಮುಂದೆ ಲಾಸ್ಟ್ ಕೊನೆಯದಾಗಿ ನಿಮ್ಮ ಮಗಳಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ನೀವೇ ಅಂತ ಹೇಳ್ತೀರಾ? ಅವಳು ಇದೇ ಥರ ಮುಂದೆ ಓದಿ ಇಂಜಿನಿಯರ್ ಆಗ್ಬೇಕನ್ನೋದು ಇಷ್ಟ ನಮಗೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ತೆ ರೀ. ಕಾರ್ಯಕ್ರಮದ ನಾವು ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಶ್ರೀನಿಧಿ ಮೇಡಮ್ ಅವರ ಸಾಧನೆಯನ್ನು ನೋಡಿ ನಮ್ಮ ಸಂಸ್ಥೆ ವತಿಯಿಂದ ಶ್ರೀನಿಧಿ ಮೇಡಮ್ ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಕೊಡೋಕ್ಕೋಸ್ಕರ ನಾವು ಮಲ್ಲಮ್ಮ ಮೇಡಮ್ ಅವರು ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಇಂದಿನ ವಿದ್ಯಾರ್ಥಿ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ಶ್ರೀನಿಧಿಯ ಜೊತೆಗೆ ಇವತ್ತಿನ ಸಂಭಾಷಣೆಯನ್ನು ತುಂಬ ಖುಷಿಯಿಂದ ನಾನು ಹೇಳಿಕೊಳ್ಳುತ್ತೇನೆ. ಅವಳು PUCಯಲ್ಲಿ BSc ಕಾಲೇಜ್ನಲ್ಲಿ ಬೇಸ್ ಕಾಲೇಜ್ನಲ್ಲಿ 96% ಮಾಡಿದ್ದು ನಮಗೂ ಕೂಡ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇದೇ ಥರ ಮುಂದಿನ ಮಕ್ಕಳಿಗೂ ಅವರು ಇಂಪ್ರೆಸ್ ಆಗಲಿ ಅಂತ ಅನ್ನೋದಕ್ಕೆ ನಾವು ಅವ್ರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡುತ್ತೇವೆ. ಇನ್ ಫ್ಯೂಚರ್ ಡೇಸ್ ಒಳಗೆ ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ಈ ವಿದ್ಯಾರ್ಥಿ ಬೆಳಕು ಕಾರ್ಯಕ್ರಮವನ್ನು ನಮ್ಮ ಮನೆಯವರಿಗೆ ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ತಮ್ಮ ಎಲ್ಲರಿಗೂ ನಿಮ್ಮ ಎಲ್ಲ ಸಂಸ್ಥೆಯ ಸದಸ್ಯರಿಗೂ ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರ. ಈ ನೀವು ಮಾಡಿದಂಥ ಕಾರ್ಯಕ್ರಮ ನಮಗೆ ಇದು ಒಂಥರ ಬೇರೆ ರೀತಿಯಲ್ಲೇ ಅನ್ನಿಸ್ತಾ ಇದೆ. ಇದು ಎಷ್ಟೋ ಜನರಿಗೆ ಒಂದು ಥರ ಮೋಟಿವೇಶನ್ ಸಿಗೋ ಥರ ಕಾಣ್ತಾ ಇದೆ. ಈ ಥರ ನಾನು ಕೇಳಿರಲೇ ಇಲ್ಲ. ಈ ಸಂಸ್ಥೆಯವರು ಒಂದು ಮುಂದಾಲೋಚನೆ ವಹಿಸಿಕೊಂಡು ಇದೆಲ್ಲ ಮಾಡ್ತಿರೋದು ನೋಡಿದರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇದರಿಂದ ನಮ್ಮ ಮಕ್ಕಳಿಗೂ ಮುಂದೆ ನಾನು ಇದರಲ್ಲಿ ಓದಿ ಈ ಥರ ನಾನು ಇಂಟರ್ವ್ಯೂ ಮಾಡಬೇಕು ಅನ್ನೋಂಥ ಮನೋಭಾವನೆ ಬರ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಈಗಿನ ಮೀಡಿಯಾ ದುನಿಯಾದಲ್ಲಿ ಎಲ್ಲರೂ ನಾನು ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವಂಥ ವಿಚಾರ ಹೆಚ್ಚು ಜನರಿಗೆ ಇರೋದು ಸಾಧ್ಯತೆ. ಅದೇ ಥರ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ. ಅದರಲ್ಲಿ ನನ್ನ ಮಗಳಿಗೂ ಈ ಥರ ಈ ಅಪಾರ್ಚುನಿಟಿ ಸಿಕ್ತು ಅನ್ನೋದು ಒಂದು ಭಾಳ ಖುಷಿಯಾಗಿದೆ. ಮತ್ತು ಅದೇ ರೀತಿ ಈ ವಿದ್ಯಾಬೆಳಕು ಸಂಸ್ಥೆಯವರು ಎಲ್ಲ ಇಂಟರ್ವ್ಯೂ ಮಾಡಿದ ನಂತರ ಮಕ್ಕಳಿಗೆ ಅವರು ಒಂದು ತಮ್ಮ ಸಹಾಯಧನವನ್ನು ಕೊಟ್ಟು ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರಿಗೆ. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿರವರ ಹೈಡ್ರಾಲಿಕ್ ನೇಗಿಲು